ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಬಹಿರಂಗ ಚರ್ಚೆ ಆಗುತ್ತಾ? ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಪಂಥ ಆಹ್ವಾನವನ್ನ DK ಶಿವಕುಮಾರ್ ಅವರು ಸ್ವೀಕರಿಸ್ತಾರ? ನಾನು ಬರ್ತೀನಿ ಅಂತ ಅಲ್ಲಿಗೆ ಹೋಗ್ತಾರ? ಚರ್ಚೆ ನಡೆಯುತ್ತಾ? ಒಂದು ವೇಳೆ DK ಶಿವಕುಮಾರ್ ಅವರು ಭಾಗವಹಿಸದೇ ಇದ್ರೆ ಅವ್ರ ಬದಲಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಏನಾದರೂ ಅಲ್ಲಿಗೆ ಹೋಗ್ತಾರ? ಬಹಿರಂಗ ಚರ್ಚೆ ಆದರೆ ರೈತರಿಂದ ಗಲಾಟೆ ಆಗುವಂಥ ಸಾಧ್ಯತೆ ಇದೆಯಾ? ಭೂಮಿ ಕೊಡದ ರೈತರು ಸಿಡಿದೇಳುವಂತಹ ಸಾಧ್ಯತೆ ಇದೆ. ರೈತರ ಪ್ರತಿಭಟನಾ ಸ್ಥಳದ ಸುತ್ತ ಈಗ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಸೊ ಹಾಗಾದರೆ ಇವತ್ತು ಬಿಡದಿ ರಣ ಬೆಂಕಿ ಕಾರುವಂಥ ಸ್ಥಳ. ಯಾಕೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ, ಆತಂಕ, ಕುತೂಹಲ ಎಲ್ಲವೂ ಇದೆ. ಈ ಮಧ್ಯೆ ಕುಮಾರಸ್ವಾಮಿ ಅವರ ನಿವಾಸದಿಂದ ನನ್ನ ಕಲಿಗ ದುರ್ಗೇಶ್ ಮತ್ತು ಏನು ಪ್ರತಿಭಟನಾ ನಿರತರಿದ್ದಾರೆ, ಭೂಮಿ ಕೊಡ್ತೀವಿ ಅಂತ ಈಗ ಕೆಲವರು ಶೆಡ್ ಹಾಕ್ಕೊಂಡಿದ್ದಾರೆ. ಇಷ್ಟು ದಿನ ಒಂದು 470 ದಿನಗಳಿಂದ ನಾವು ಭೂಮಿ ಕೊಡಲ್ಲ ಅಂತ ಶೆಡ್ ಹಾಕ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಭೂಮಿ ಕೊಡೋರು ಯಾವುದೇ ಶೆಡ್ಡನ್ನು ಹಾಕ್ಕೊಂಡಿರಲಿಲ್ಲ. ಆದರೆ ಇವತ್ತು ಏನು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಈಗ ಪೊಲಿಟಿಕಲ್ ಫೈಟ್ ನಡೀತಾ ಇದೆ. ಇದು ನಡೀತಾ ಇದ್ದ ಹಾಗೆ ಅಲ್ಲಿ ಭೂಮಿ ಕೊಡ್ತೀನಿ ಅನ್ನುವಂತಹ ರೈತರು ಈಗ ಶೆಡ್ ಹಾಕ್ಕೊಂಡಿದ್ದಾರೆ. ಅಲ್ಲಿಂದ ನನ್ನ ಕಲಿಗ್ ವೀರೇಶ್ ದಾನಿ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ವೀರೇಶ್ ದಾನಿ, ಈ ಶೆಡ್ ಎಲ್ಲ ಹಾಕಿದ್ದಾರೆ, ಆ ಶೆಡ್ಗೂ ಈ ಶೆಡ್ಗೂ ಎಷ್ಟು ದೂರ ವ್ಯತ್ಯಾಸ ಇದೆ? ರಾಧಾ, ಬಿಡದಿಯ ಟೌನ್ಶಿಪ್ ನಿರ್ಮಾಣ ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಿಎಂ ಹಾಗೂ ಸಿಎಂ ಮಧ್ಯೆ ಮಹಾಯುದ್ಧ ಶುರುವಾಗಿರುವಂತದ್ದು. ನಾನು ಇದೀಗ ಬೈರಮಂಗಲದ ಮುಖ್ಯ ವೇದಿಕೆಯಲ್ಲಿದ್ದೇನೆ. ಅಂದ್ರೆ ಈ ವೇದಿಕೆಯಲ್ಲಿ ಇವತ್ತು ರೈತರು ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿರ್ತಕ್ಕಂಥ ವೇದಿಕೆ ಇದು. ಇದೇ ವೇದಿಕೆಗೆ ಇವತ್ತು ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇರುವಂತದ್ದು ಮತ್ತು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೂ ಸಹ ಇದೇ ವೇದಿಕೆಗೆ ಬನ್ನಿ ನೀವು ಅಂತ ಹೇಳಿ ಸಿಎಂ DK ಶಿವಕುಮಾರ್ ಅವರಿಗೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿರುವಂತದ್ದು. 10 ಗಂಟೆಗೆ ಕುಮಾರಸ್ವಾಮಿ ಅವರು ಅವರ ನಿವಾಸದಿಂದ ಹೊರಟು 11 ಗಂಟೆಗೆ ಈ ವೇದಿಕೆಗೆ ಬರ್ತಾರೆ ಮತ್ತು ಇಲ್ಲೇ ರೈತರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಾವು ಭೂಮಿಯನ್ನ ಕೊಡಲ್ಲ, ಯೋಜನೆಯನ್ನ ರದ್ದುಪಡಿಸಿ ಯಾವುದೇ ಕಾರಣಕ್ಕೂ ಸಹ ನಾವು ಪ್ರಾಣವನ್ನಾದ್ರೂ ಬಿಡ್ತೇವೆ, ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ರೈತರ ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರು ಬೆಂಬಲಕ್ಕೆ ನಿಂತುಕೊಂಡು ಈ ಯೋಜನೆ ವಿರುದ್ಧವಾಗಿ ಈಗಾಗಲೇ ಪಂಥಾಹ್ವಾನವನ್ನು ಕೊಟ್ಟಿರುವಂತದ್ದು. ನನ್ನ ಜೊತೆಗೆ ರೈತರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸಾಕಷ್ಟು ರೈತರು ಈಗಾಗಲೇ ಹೋರಾಟಕ್ಕೆ ಬೆಂಬಲವನ್ನ ಸೂಚನೆಯನ್ನ ಮಾಡಿ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಾ ಇರುವಂತವ್ರು ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಕಳೆದ 400 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ಇದೇ ವೇದಿಕೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಇಲ್ಲ ಸ್ವಾಮಿ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡ್ತಾ ಇಲ್ಲ. ನಮ್ಮ ಇದ್ರವರು ಸುಮ್ಮನೆ ಭೂಮಿ ಕೊಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಈಗ ಒಂದು 3 ದಿವಸದ ಲೀಸ್ಗೆ ಭೂಮಿ ಕೊಡ್ತೀವಿ ಅನ್ನೋ ಜೊತೆಲಿ ಅವರು ಒಂದು ಸ್ಟೇಜ್ ಮಾಡ್ಕೊಂಡಿದ್ದಾರೆ. 3 ದಿವಸದ ಲೀಸ್ಗೆ ನಮ್ದು 475 ದಿವಸದಿಂದ ನಮ್ದು ಇಲ್ಲಿ ಧರಣಿ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳು ಭೂಮಿ ಕೊಡಕ್ಕೆ ಹೋಗ್ತಾ ಇಲ್ಲ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಬರ್ತಾ ಇರುವಂತದ್ದು, ಸಿಎಂ DK ಶಿವಕುಮಾರ್ ಅವ್ರಿಗೂ ವೇದಿಕೆಗೆ ಬನ್ನಿ, ರೈತರ ಜೊತೆಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇರುವಂತದ್ದು. ನೀವು ಸಿಎಂ DK ಶಿವಕುಮಾರ್ ಅವರು ಬರ್ಲಿ ಅಂತೀರಾ? ಬಂದ್ರೆ ಒಳ್ಳೇದು. ಬಂದ್ರೆ ಎಲ್ಲ ಯಾವ್ದಾದ್ರು ಒಂದು ತೀರ್ಮಾನ ಆಯ್ತದೆ. ಅವ್ರು ಬರ್ದೇ ಇದ್ಮೇಲೆ ಏನ್ ತೀರ್ಮಾನ ಆಯ್ತದೆ? ಅವ್ರು ಹೇಳ್ಬೋದಲ್ಲ, ಅವರು ಹಿಂಗೆ ಆಪೋಸಿಟ್ ಮಾಡ್ಕೊಳ್ಳೋದು ಬೇಡ. ಅವ್ರು ಮಾಡ್ತಾವ್ರೆ, ಅವ್ರು ಮಾಡ್ಲಿ, ನಾನು ಇದ್ದೀನಿ ಅಂತ ಅವ್ರು ಸಪೋರ್ಟ್ ಕೊಡ್ಲಿ. ಅವ್ರಿಗೆ ನಮಗ್ ಕೊಡದೇ ಅಸಟೆ ಇಲ್ಲ, ಬಂದು ಎಲ್ಲಾರನ್ನು ಸಮಸ್ಯೆ ಮಾಡಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬೇಡಿ, ಬೇಡಪ್ಪ ಈ ತರ ಹೋಗೋಣ, ಈ ಕೊಡೋರಿದ್ರೆ ಕೊಡಿ, ಬೇಡ ಅಂದ್ಮೇಲೆ ಎಲ್ಲ ಯಾರ್ದು ಬೇಡ, ಬೇರೆ ಕಡೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಸಮಸ್ಯೆ ಮಾಡ್ಬಿಟ್ಟು ಹೋದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಸರ್ಕಾರ ಒಂದು ತೀರ್ಮಾನವನ್ನ ಹೇಳಿ ಅನ್ನೋ ಒಂದು ನಿಮ್ಮ ಆಸೆ. ಅದು ಜಮೀನಂತೂ ಕೊಡಲ್ಲ, ಅವ್ರು ಯಾವ್ದೋ ತೀರ್ಮಾನಕ್ಕೆ ಬರಬೇಕು, ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು. ನಾವು ಯಾರ ಮೇಲೂ ವಿದ್ಯಾಕಾಂಡ ಮಾಡಿ ನಾವು ಅವ್ರನ್ನ ಪಾರ್ಟಿ ಕಟ್ಕೊಳ್ಳೋದು ನಮ್ಗೆ ಮರ್ಯಾದೆ ಅಲ್ಲ. ಸರ್, ಈಗ ಇವತ್ತು ಈ ವೇದಿಕೆ ರಾಜಕೀಯ ವೇದಿಕೆ ಆಗ್ತಾ ಇರುವಂತದ್ದು, ನೀವು ಕಳೆದ 400 ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇರುವಂತವ್ರು, ಏನ್ ಹೇಳ್ತೀರಾ? ಈಗ ಇಷ್ಟು ದಿವಸ ಆಗಿದೆಯಲ್ಲ ಸ್ವಾಮಿ, ಯಾರನ್ನ DC ಆಗ್ಲಿ, AC ಆಗ್ಲಿ, ತಾಲೂಕ್ ಆಫೀಸರ್ ಆಗ್ಲಿ, ತಾಲೂಕ್ ಇದಾಗ್ಲಿ, ಯಾರನ್ನ ಒಬ್ಬರನ್ನ ಈ ಕಡೆ PDO ಪಂಚಾಯತ್ PDO ಆಫೀಸರ್ ಬರಲಿ, ಯಾರನ್ನ ಬಂದು ನಿಮ್ ಕತೆ ಏನು ಅಂತ ಯಾರನ್ನ ಕೇಳಿದಾರ? ಭೂಮಿ ಕೊಡ್ತೀರಾ? ಇಲ್ಲ, ಭೂಮಿನ ಕೊಡೋದಿಲ್ಲ, ಯಾವ ಕಾರಣಕ್ಕೂ ಕೊಡೋದಿಲ್ಲ. ಹೋರಾಟ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಬಂದು ಮಾತಾಡಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಸ್ವಾಮಿ. ಯಾವ ಪರಿಸ್ಥಿತಿ? ಅವ್ರದೊಂದು ವೇದಿಕೆ, ನಮ್ದೊಂದು ವೇದಿಕೆ, ಅದು ಇದು ಇವೆಲ್ಲ ಯಾಕೆ ಬೇಕಾಗಿತ್ತು ಸ್ವಾಮಿ? ಬಂದ್ ಮಾತಾಡಬೇಕಾಗಿತ್ತು ಮೊದ್ಲೇನೆ. ಹೌದು, ರೈತರ ಜೊತೆ ಮಾತಾಡಿ ನೋಡಪ್ಪ.
ವೀರೇಶ್, ಭೂಮಿ ಕೊಡೋರು ಒಂದು ಶೆಡ್ ಹಾಕೊಂಡಿದ್ದಾರೆ ಅಂತ ಅಂದ್ರಿ, ಅವ್ರು ಎಲ್ಲಿದ್ದಾರೆ ಅಂತ? ಅವ್ರು ಎಲ್ಲಿದ್ದಾರೆ? ರದಾ, ಈ ಮುಖ್ಯ ವೇದಿಕೆ ಅಂದ್ರೆ ಭೂಮಿಯನ್ನ ಕೊಡದೇ ಇರತಕ್ಕಂತ ಒಂದು ವೇದಿಕೆ ಏನಿದೆ, ಇವತ್ತು ಕುಮಾರಸ್ವಾಮಿ ಅವರು ಈ ವೇದಿಕೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನವನ್ನ ಮಾಡಿರುವಂತದ್ದು. ಇದರಿಂದ ಕೇವಲ 100 ಮೀಟರ್ ದೂರದಲ್ಲಿ ಆ ವೇದಿಕೆ ಇದೆ. ಆ ವೇದಿಕೆಯನ್ನು ಸಹ ನಾನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಒಂದು ಕಡೆ ಪರವಾಗಿರುವಂತವರು ಇದ್ದಾರೆ, ಇನ್ನೊಂದು ಕಡೆ ವಿರೋಧ ಮಾಡುವಂತವರು ಸಹ ಇರುವಂತವರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರೈತರು ಇಲ್ಲಿ. ವೀರೇಶ್, ನಾನು ದುರ್ಗೇಶ್ನ ಮಾತಾಡಿಸ್ತೀನಿ, ಯಾಕಂದ್ರೆ ಅವರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮನೆಯಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಷ್ಟೊತ್ತನ ನೀವು 100 ಮೀಟರ್ ನಡೀರಿ. ಎಸ್ ದುರ್ಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ 10 ಗಂಟೆಗೇನೋ ಬಿಡ್ತಾರೆ ಅಂತ ಹೇಳಿದ್ದಾರೆ. ಬಿಡ್ತಾರ? 10 ಗಂಟೆಗೆ ಒಬ್ಬರೇ ಬರ್ತಾರ? ಅವ್ರ ಜೊತೆ ಏನಾದರೂ JDS ನಾಯಕರು ಯಾರಾದರೂ ಕಾಣಿಸ್ಕೊಂಡಿದ್ದಾರಾ? ಎಷ್ಟು ಜನ ಬರ್ಬೋದು? ಏನು ಕಾರ್ಯಕರ್ತರನ್ನ ಏನಾದರೂ ಕರೆಸಿದಾರ? ಒಟ್ಟು ಎಷ್ಟು ಜನರ ತಂಡ ಹೋಗುತ್ತೆ? ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಮೂಮೆಂಟು ತುಂಬ ಇಂಪಾರ್ಟೆಂಟ್. ಈಗಾಗಲೇ ರೈತರಲ್ಲಿ ಸೇರಿದ್ದಾರೆ ವೇದಿಕೆ ಹತ್ರ. ಇನ್ನು ಹೋಗ್ತಾ ಹೋಗ್ತಾ ಯಾರು ಭೂಮಿ ಕೊಡ್ತೀವಿ ಅನ್ನೋರು ಅವರು ಸೇರ್ತಾರೆ, ಕಾಂಗ್ರೆಸ್ನವರು ಸೇರ್ತಾರೆ. ಸೊ ಈಗ ಕುಮಾರಸ್ವಾಮಿ ಬಂದರೆ ಅವ್ರ ಹಿಂದೆ ಒಂದಿಷ್ಟು ಜನ JDS ಕಾರ್ಯಕರ್ತರು ಬರ್ತಾರೆ, ನಾಯಕರು ಬರ್ತಾರೆ. ಹೀಗಾಗಿ ಇದು ಬೇರೆ ಲೆವೆಲ್ಗೆ ಹೋಗೋ ಸಾಧ್ಯತೆ ಇದೆ. ಅಪ್ಡೇಟ್ಸ್ ಕೊಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೆಸರಾದ ಈಗಾಗಲೇ HD ಕುಮಾರಸ್ವಾಮಿ ಅವರು JP ನಗರದ ನಿವಾಸದಿಂದ ಹೊರಟಿದ್ದಾರೆ. ಈಗ ನನ್ನ ಎಡಭಾಗದ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಏನು ಕುಮಾರಸ್ವಾಮಿ ಅವರು ಈಗ ಈ ಒಂದು JP ನಗರದ ನಿವಾಸದಿಂದ ಬಿಡದಿಗೆ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡದಿಗೆ ಇಲ್ಲಿಂದ ತೆರಳುತ್ತಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ನಿಗದಿತ ಟಿಪಿ ಅಂತ ಇವಾಗ ವಿಧಾನಸಭೆ ಇಲ್ಲಿಂದ ಬಿಡದಿಗೆ ಹೋಗ್ತಾರೆ. ಬಿಡದಿಯಲ್ಲಿ ಒಂದಿಷ್ಟು ರೈತರ ಜೊತೆಗೆ ಸಮಾಲೋಚನೆ ನಡೆಸ್ತಾರೆ. ಸಂಜೆ 4 ಗಂಟೆವರೆಗೂ ಕೂಡ ನಾನು ಇಲ್ಲೇ ಇರ್ತೀನಿ ಎನ್ನುವಂತ ನಿಟ್ಟಿನಲ್ಲಿ CM ಅವರಿಗೆ ಆಹ್ವಾನವನ್ನು ಕೊಟ್ಟಿರುವಂತದ್ದು. ಬಿಡದಿಯ ರೈತರೊಂದಿಗೆ, ಬಾಧಿತ ಜನರೊಂದಿಗೆ ಚರ್ಚೆಯನ್ನ ಮಾಡೋಣ ಬನ್ನಿ ಅನ್ನುವ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರು ಬಿಡದಿಗೆ ತೆರಳುತ್ತಾ ಇರುವಂತದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ರಿ. ಕುಮಾರಸ್ವಾಮಿ ಅವರು JP ನಗರದ ನಿವಾಸದ ಮುಂದೆ ಒಂದಿಷ್ಟು ಜನರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ಜನರ ಅಹವಾಲು ಸ್ವೀಕರಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇಲ್ಲಿಂದ ಬಿಡದಿಗೆ ತೆರಳಿದ ಬಳಿಕ ಬಿಡದಿಯಲ್ಲಿ ಒಂದಿಷ್ಟು JDS ನಾಯಕರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಒಂದಿಷ್ಟು ಮಾಜಿ ಶಾಸಕರಾಗಿರುವಂತಹ ಎ ಮಂಜಣ್ಣ ಸೇರಿದಂತೆ ಹಲವಾರು ರೈತ ಮುಖಂಡರು ಕೂಡ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡ್ತಾರೆ. ಜೊತೆಗೆ ಸಂಜೆ 4 ಗಂಟೆವರೆಗೂ ಕೂಡ ಬಿಡದಿಯಲ್ಲಿ ರೈತರ ಜೊತೆಗೆ ಸಮಾಲೋಚನೆ ನಡೆಸಿ 2006ರಲ್ಲಿ ಯೋಜನೆಯನ್ನ ನಾನು ಪ್ರಾರಂಭ ಮಾಡಿದ್ದೆ. ಆ ಸಂದರ್ಭದಲ್ಲಿ ಯಾವ ರೀತಿ ವಿರೋಧ ವ್ಯಕ್ತವಾಗಿತ್ತು, ಮತ್ತೆ ಈ ಒಂದು ಯೋಜನೆಯನ್ನ ಕೈಬಿಟ್ಟಿರೋ ಬಗ್ಗೆ ರೈತರೊಂದಿಗೆ ಸಮಾಲೋಚನೆ ನಡೆಸ್ತಾರೆ. ಮತ್ತೆ ರೈತರಿಗೆ ಆಗ್ತಿರುವಂತಹ ಯಾವೆಲ್ಲ ಕುಮಾರಸ್ವಾಮಿ ಅವರು ಹೊರಟ್ರು ನಾವು ನೋಡಿದ್ವಿ. ಅವ್ರ ಜೊತೆಗೆ ಯಾರ್ಯಾರು ಹೊರಟ್ರು? ಕುಮಾರಸ್ವಾಮಿ ಅವರು ಇಲ್ಲಿಂದ ಒಬ್ಬರೇ ಹೋಗಿದ್ದಾರೆ. ಈಗಾಗಲೇ ಇಲ್ಲಿಂದ ಬಿಡದಿಯಿಂದ ಹೋದ ಬಳಿಕ ಬಿಡದಿ ಭಾಗದಲ್ಲಿ ಇರುವಂತಹ ಒಂದಿಷ್ಟು ರೈತ ಮುಖಂಡರ ಜೊತೆಗೆ ಮಾತುಕತೆನ ಮಾಡ್ತಾರೆ. ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಒಂದಿಷ್ಟು JDS ನಾಯಕರನ್ನು ಮಾತುಕತೆ ನಡೆಸಿ ಅದಾದ ಬಳಿಕ ಬೈರಮಂಗಲಕ್ಕೆ ಹೋಗುವಂತಹ ಮಾಹಿತಿ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಸಂಜೆವರೆಗೂ ಅಲ್ಲೇ ಇರ್ತಾರೆ. ಕಾನೂನು ಹೋರಾಟಕ್ಕೆ ಯಾವ ರೀತಿ ಮುಂದಾಗಬೇಕು ಮತ್ತು ಈಗಾಗಲೇ ಪ್ರೊಸೆಸ್ ಆರಂಭಿಸಿರುವಂತಹ ಕುಮಾರಸ್ವಾಮಿ ಅವರು ರೈತರಿಗೆ ಯಾವ ರೀತಿ ಭರವಸೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇರೋದ ಆಲ್ ರೈಟ್, ನೀವೇನಾದ್ರೂ ಚೇಂಜ್ ಮಾಡೋರು ಇದ್ದೀರಾ? ಅವ್ರನ್ನ ಮಾಡೋದಿದ್ರೆ ಮಾಡ್ಬಿಡ್ರಿ. ನಾನೀಗ ವೀರೇಶ್ಗೆ ಶಿಫ್ಟ್ ಆಗ್ತೀನಿ. ಥ್ಯಾಂಕ್ ಯು ದುರ್ಗೇಶ್. ಆಲ್ ರೈಟ್, ಎಸ್, ಈಗಾಗಲೇ ಕುಮಾರಸ್ವಾಮಿ ಅವರು ಬಿಟ್ಟಿದ್ದಾರೆ ಬೆಂಗಳೂರನ್ನ. ತಮ್ಮ ಪದ್ಮನಾಭನಗರ ನಿವಾಸದಿಂದ ಬಿಡದಿಗೆ ಹೊರಟಿದ್ದಾರೆ. ಬಿಡದಿಯಲ್ಲಿ ರೈತರ ಜೊತೆಗೆ ಸಮಾಲೋಚನೆ ನಡೆಸಿ ನಂತರ ಏನು ಪಂಥಾಹ್ವಾನ ಕೊಟ್ಟಿದ್ದಾರೆ ಆ ವೇದಿಕೆಗೆ ಹೋಗಿ ಕುಳಿತುಕೊಳ್ತಾರೆ. ಸಂಜೆ 4 ಗಂಟೆಯವರೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ನೀವು ಬನ್ನಿ, ಬಂದು ಮಾತಾಡಿ ಅಂತ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರೇ ನೀವು ಬರೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳನ್ನಾದ್ರೂ ಕಳುಹಿಸಿ, ಅವರ ಜೊತೆ ನಾವು ಮಾತುಕತೆಯನ್ನ ನಡೆಸ್ತೀವಿ, ರೈತರು ಏನು ಹೇಳ್ತಾರೆ ಅನ್ನೋದನ್ನ ಅಟ್ಲೀಸ್ಟ್ ಅಧಿಕಾರಿಗಳಾದರೂ ಕೇಳಿಸಿಕೊಳ್ಳಲಿ ಅಂತ ಈಗಾಗಲೇ ಬೆಂಗಳೂರಿನ ನಿವಾಸವನ್ನ ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೆಲವೇ ಗಂಟೆಗಳಲ್ಲಿ ಬಿಡದಿಯನ್ನ ತಲುಪುತ್ತಾರೆ. ಈಗಾಗಲೇ ಬಿಡದಿಯಲ್ಲಿ ರೈತರು ಸೇರ್ತಾ ಇದ್ದಾರೆ. ಪರ ಮತ್ತು ವಿರೋಧ ಇರೋರಿಬ್ಬರು ಕೂಡ ಅಲ್ಲೇ ಇದ್ದಾರೆ. ಸೊ ಅವರ ಸಮ್ಮುಖದಲ್ಲಿ ಮಾತುಕತೆ ನಡೆದರೆ ಏನಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಒಂದು ಸಲ ಗೊತ್ತಾಗುತ್ತೆ. ಮಾತುಕತೆಗಳಾಗದೇ ಇದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿದ್ಯಾ ಅಥವಾ ನಿಧಾನ ಮಾಡಿದ್ಯಾ ಅಥವಾ ಯಾರು ಕೊಡಲ್ಲ ಅಂತಿದ್ದಾರೆ ಅವರ ಮಾತಿಗೆ ಏನಾದರೂ ಬೆಲೆ ಕೊಡ್ತಾ ಇದೆಯಾ, ಯಾವುದೇ ರೀತಿಯಾದಂಥ ಸೂಚನೆಗಳು ಸಿಗದ ಹಿನ್ನೆಲೆಯಲ್ಲಿ ಈ ಮಾತುಕತೆ ತುಂಬಾ ಮಹತ್ವದ್ದಾಗಿದ್ದು, ಈ ಮಾತುಕತೆಗೆ ಒಂದು ಡಿ.ಕೆ. ಶಿವಕುಮಾರ್ ಬರ್ತಾರಾ ಅಥವಾ ಅಧಿಕಾರಿಗಳನ್ನ ಕಳಿಸ್ತಾರಾ, ಮತ್ತು ಪರ ಮತ್ತು ವಿರುದ್ಧ ಇರುವಂತಹ ಹೋರಾಟಗಾರರ ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೆ. ಈಗ ಕುಮಾರಸ್ವಾಮಿ ಅವ್ರ ಜೊತೆಗೆ JDS ಕಾರ್ಯಕರ್ತರು ಹೋಗ್ತಾರಾ, ಹೋದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿಗೆ ಬರ್ತಾರಾ, ಅಲ್ಲಿ ಯಾವ ರೀತಿಯಾದಂತಹ ಹೈಡ್ರಾಮಾ ನಡೆಯುತ್ತೆ, ಇದೆಲ್ಲ ಒಂದು ರೀತಿಯಾದಂತಹ ಆತಂಕ ಮತ್ತು ಕುತೂಹಲ ಎರಡೂ ಇದೆ.